ತಲೆ ಮೇಲೆ ಕೊಳೆತ ಬೆಳೆ ಹೊತ್ತು ಶಾಸಕ ಪ್ರಭು ಚವ್ಹಾಣ್ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ. ಬೀದರ್ ಜಿಲ್ಲೆ ಔರಾದ್ಬಿದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿ ಸಂಭವಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ವಿತರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಔರಾದ್ಬಿ ಪಟ್ಟಣದಲ್ಲಿ ಅಕ್ಟೋಬರ್ 18ರಂದು ಬೃಹತ್ ಪ್ರತಿಭಟನೆ ನಡೆಯಿತು. ಔರಾದ್ಬಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಎತ್ತಿನ ಗಾಡಿಯನ್ನು ಹತ್ತಿ ಕೊಳೆತ ಸೋಯಾ ತೊಗರಿ ಬೆಳೆಯನ್ನು ತಲೆಯ ಮೇಲೆ ಹೊತ್ತು ಗಮನ ಸೆಳೆದರು. ಎಪಿಎಂಸಿ ವೃತ್ತದ ಬಳಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಬಸ್ ನಿಲ್ದಾಣ ಮಾರ್ಗವಾಗಿ ಬಸವೇಶ್ವರ ವೃತ್ತದಲ್ಲಿ ಬಂದು ಕೊನೆಗೊಂಡಿತು. ಕಾರ್ಯಕರ್ತರು, ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಸರ್ಕಾರದ ರೈತ ವಿರೋಧಿ ನಡೆಯನ್ನು ಖಂಡಿಸಿದರು. ದಸರಾ ಹಬ್ಬವು ಸಂಕಷ್ಟದಲ್ಲಿ ಕಳೆಯಿತು. ಉದ್ದು, ಹೆಸರು ಎಲ್ಲ ಬೆಳೆ ನಾಶವಾಗಿವೆ. ರೈತರು ಊಟಕ್ಕೂ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪ್ರತಿ ಎಕರೆಗೂ ಕನಿಷ್ಠ 25,000 ಪರಿಹಾರ ಧನ ಪಾವತಿಸಬೇಕು. ರೈತರು ದೀಪಾವಳಿ ಹಬ್ಬವನ್ನಾದರೂ ಸಂತೋಷದಿಂದ ಮಾಡಲಿ. ಹಾಗಾಗಿ 10 ದಿವಸದೊಳಗಾಗಿ ರೈತರ ಖಾತೆಗಳಿಗೆ ಹಣ ಜಮೆಯಾಗಬೇಕು. ಇಲ್ಲವಾದಲ್ಲಿ ತಮ್ಮ ಮನೆಯ ಮುಂದೆ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವ ಮುಖ್ಯಮಂತ್ರಿ ಬಿ ವಿಸಿಟ್ಗೆ ಬಂದಿಲ್ಲ. ಹವಾಯಿ ವಿಸಿಟ್ ಮಾಡಿದ್ರು. ಹವಾಯಿ ಏನು ಕಾಣುತ್ತೆ? ಇಕಬಡ್ರಿಂದ ಸೋಯಾಬೀನ್ ಕಾಣುತ್ತೆ, ಇಕಬಡಿಂದ ತೊಗರಿ ಕಾಣುತ್ತೆ, ಇಕಬಡ್ರಿಂದ ಗುಡ್ಡು ಕಾಣುತ್ತೆ. ನಾಮಕೆ ವಾಸ್ತೆ, ಪ್ರಚಾರಕ್ಕೆ ವಾಸ್ತೆ ಮುಖ್ಯಮಂತ್ರಿ ಬಂದರು. ಇಂಟರ್ಮಿಟ್ 1 ಟೈಮ್ ಬಂದರು, ಸೆಕೆಂಡ್ ಟೈಮ್ ಬಂದಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟರ್ ಬೀದರ್ ಬಂದಿಲ್ಲ. ರೆವಿನ್ಯೂ ಮಿನಿಸ್ಟರ್ ಬಂದಿಲ್ಲ. ಜನಗಳು ಮುಖ್ಯ ಪ್ರಾಣಿಗಳು ನೂರಾರು ನೇರ್ಪಾಲಾಗಿದೆ. ಆದರೆ ಈ ಸರ್ಕಾರ ದ್ರೋಹಿ ಸರ್ಕಾರ ಇದೆ. ಈ ರೈತರಿಗೆ ನೋಡ್ತಾ ಇಲ್ಲ. ಹಾಗಾಗಿ ನಾವು ಈಶ್ವರ್ ಖಂಡ್ರೆಗೆ, ವಿಚಾರ ಮಿನಿಸ್ಟರ್ಗೆ ಹೇಳ್ತಾ ಇದ್ದೀನಿ.